ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 58. ಅಪ್ಪ, ಏನಪ್ಪ ಇದು? ಅತ್ತೆಯ ಹೆಸರಲ್ಲಿ ಇಷ್ಟೊಂದು ಆಸ್ತಿ ಇದೆ. ಇಷ್ಟು ವರ್ಷವಾದರೂ ನಮಗೆ ಯಾರಿಗೂ ನೀವು ಈ ವಿಷಯವನ್ನು ಹೇಳಲೇ ಇಲ್ಲವಲ್ಲ? ಮಹರ್ಷಿ, ಅವಳ ಹೆಸರಲ್ಲಿ ಆಸ್ತಿ ಇರುವುದು ನಿನ್ನ ಅತ್ತೆಗೆ ಗೊತ್ತಿಲ್ಲ ಕಣೋ. ನನ್ನೊಬ್ಬನಿಗೆ ಬಿಟ್ಟರೆ ಈ ವಿಷಯ ಬೇರೆ ಯಾರಿಗೂ ತಿಳಿದಿಲ್ಲ. ಮಹರ್ಷಿ ತಂದೆ ಹೇಳಿದ ಹಾಗೆ ಲಾಯರ್ನನ್ನು ಭೇಟಿ ಮಾಡಿದಾಗ ಲಾಯರ್ ಹೇಳಿದ ವಿಷಯವನ್ನು ಕೇಳಿ ಆಶ್ಚರ್ಯವಾಗಿತ್ತು ಅವನಿಗೆ. ಹಾಗಂತ ತಂದೆ ಎದುರಿಗೆ ನಿಂತು ಅತ್ತೆಗೆ ಯಾಕೆ ಆಸ್ತಿ ಕೊಟ್ಟಿದ್ದೀರಾ ಎಂದು ಕೇಳುವವನಲ್ಲ ಅವನು. ಅದರ ಬದಲಾಗಿ ಅವರಿಗೆ ಆಸ್ತಿ ನೀಡದೆ ತಮ್ಮ ಬಳಿಯೇ ಇರಿಸಿಕೊಂಡಿದ್ದಾರಲ್ಲ ಎನ್ನುವ ಆಲೋಚನೆಯಿಂದ ಹಾಗೆ ಕೇಳುತ್ತಿದ್ದಾನೆ. ಯಾಕಪ್ಪ ಮುಚ್ಚಿಟ್ಟಿದ್ದೀರಾ? ಅಟ್ಲೀಸ್ಟ್ ಅತ್ತೆಗಾದರೂ ಹೇಳಬೇಕಲ್ಲವಾ? ನಾನು ನನ್ನ ತಂಗಿಯಿಂದಲೇ ವಿಷಯ ಮುಚ್ಚಿಡಲು ಕಾರಣ ಇದೇ ಮಹರ್ಷಿ. ನಿನ್ನ ಅಮ್ಮ ಹಾಗೂ ನಿನ್ನ ಮಾವನ ಬಗ್ಗೆ ಗೊತ್ತೇ ಇದೆ. ನಿನ್ನ ಅಮ್ಮನಿಗೆ ಗೊತ್ತಾದರೆ ಮನೆಯಲ್ಲಿ ರಂಪ ರಾಮಾಯಣ ಮಾಡುತ್ತಾಳೆ. ಇನ್ನು ನಿನ್ನ ಮಾವನಿಗೆ ತಿಳಿದರೆ ಆಗಲೂ ನೋವು ಅನುಭವಿಸುವುದು ನನ್ನ ತಂಗಿ. ಅದಕ್ಕೆ ಅವಳಿಂದಲೇ ವಿಷಯ ಮುಚ್ಚಿಟ್ಟಿದ್ದೀನಿ. ಅವಳ ಹೆಸರಿನ ಆಸ್ತಿಯಲ್ಲಿ ಬರುವ ಲಾಭವನ್ನು ಅವಳ ಹೆಸರಿನಲ್ಲಿಯೇ ಇಟ್ಟಿದ್ದೀನಿ ಮಹರ್ಷಿ. ಈ ವಿಷಯ ಅವಳಿಗೆ ಗೊತ್ತಾದರೆ ಯಾವುದು ಬೇಡ ಎಂದು ನಿರಾಕರಿಸುತ್ತಾಳೆ. ಹಾಗಾಗಿ ಅವಳಿಗೆ ಹೇಳದೆ ಮುಚ್ಚಿಟ್ಟಿದ್ದೀನಿ. ಅತ್ತೆಗೆ ಹೇಳದೆ ಮುಚ್ಚಿಟ್ಟಿರುವುದು ತಪ್ಪಲ್ಲವಾ ಅಪ್ಪ? ಈ ಆಸ್ತಿಯನ್ನು ಅತ್ತೆ ಅನುಭವಿಸುವುದು ಬೇಡವಾ? ಇವತ್ತು ಲಾಯರ್ ಹೇಳಿದಾಗಲೇ ನನಗೆ ವಿಷಯ ತಿಳಿದದ್ದು. ಅಲ್ಲದೆ ಈಗಲೇ ಆಸ್ತಿ ಎಲ್ಲವನ್ನು ನನ್ನ ಹೆಸರಿಗೆ ಮಾಡುವಷ್ಟು ಅರ್ಜೆಂಟ್ ಏನಿತ್ತು? ಮಹರ್ಷಿ, ನನ್ನ ಆರೋಗ್ಯ ಯಾವಾಗ ಹೇಗಿರುತ್ತೆ ಎಂದು ಹೇಳಲು ಆಗುವುದಿಲ್ಲ. ನಾನು ಚೆನ್ನಾಗಿದ್ದಾಗಲೇ ನನ್ನ ಎಲ್ಲ ಜವಾಬ್ದಾರಿಯನ್ನು ನಿನಗೆ ವಹಿಸಿದರೆ ನನಗೂ ನೆಮ್ಮದಿಯಾಗುತ್ತದೆ. ಆಮೇಲಿಂದ ನಾನು ನೆಮ್ಮದಿಯಾಗಿ ಸಾಯಬಹುದು ಎನ್ನುತ್ತಿದ್ದ ಹಾಗೆ, ಅಪ್ಪ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ನಿಮಗೆ ಏನೂ ಆಗುವುದಿಲ್ಲ, ಹಾಗೆಲ್ಲ ಮಾತಾಡಬೇಡಿ ಎಂದರೆ, ಬದುಕು ನಮ್ಮಿಷ್ಟದಂತೆ ಇರುವುದಿಲ್ಲ ಮಹರ್ಷಿ. ಅವನು ಆಡಿಸಿದ ಹಾಗೆ ಆಡಬೇಕು. ಅದೇಕೋ ಇಂದು ರಾಜೇಂದ್ರ ಅವರ ಮಾತು ಒಗಟಾಗಿದ್ದವು. ತಂದೆಯ ಮಾತಿಗೆ ಮೌನವಾಗಿ ಬಿಟ್ಟನು ಮಹರ್ಷಿ. ಸರಿಯಪ್ಪ, ನೀವು ಹೇಳಿದ ಹಾಗೆ ನಿಮ್ಮ ಹೆಸರಿನಲ್ಲಿರುವ ಆಸ್ತಿಯನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ. ಹಾಗೆ ಅತ್ತೆಯ ಆಸ್ತಿಯನ್ನು ಅವರಿಗೆ ವಹಿಸಿಬಿಡಿ ಎಂದರೆ, ನಾನು ಈಗ ಆಸ್ತಿ ಕೊಟ್ಟರೂ ಅವಳು ತೆಗೆದುಕೊಳ್ಳುವುದಿಲ್ಲ ಮಹರ್ಷಿ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಎಂದವರ ಮಾತು ಕೇಳಿ ಏನು ತೀರ್ಮಾನ ಎಂದು ಅನುಮಾನದಲ್ಲಿಯೇ ತಂದೆಯೆಡೆಗೆ ನೋಡುತ್ತಾ ಉಳಿದನು. ಈಗ ಅಪರ್ಣ ಹೆಸರಿನಲ್ಲಿರುವ ಆಸ್ತಿಯನ್ನು ಮಹಿಮಾ ಹೆಸರಿಗೆ ಮಾಡಬೇಕು ಎಂದುಕೊಂಡಿದ್ದೇನೆ. ಅಪರ್ಣಾಳಿಗೆ ಇರುವುದು ಒಬ್ಬಳೇ ಮಗಳು. ನಾವು ಅಪರ್ಣಾಗೆ ಆಸ್ತಿ ಕೊಟ್ಟರೂ ಅದು ಮಹಿಮಾಳಿಗೆ ಸೇರುತ್ತದೆ. ಅದಕ್ಕೆ ಈಗಲೇ ನೇರವಾಗಿ ಮಹಿಮಾಳ ಹೆಸರಿಗೆ ಮಾಡಬೇಕು ಎಂದುಕೊಂಡಿದ್ದೇನೆ. ಇದಕ್ಕೆ ನೀನು ಏನು ಹೇಳ್ತೀಯಾ ಎಂದರು. ತನ್ನ ತಂದೆ ತೀರ್ಮಾನ ಮಾಡಿದ ಮೇಲೆ ಅವರ ಮಾತಿಗೆ ಎದುರಾಗಿ ಬೇಡ ಎನ್ನಲು ಆಗುತ್ತದೆಯೇ? ಸರಿಯಪ್ಪ, ನಿಮಗೆ ಹೇಗೆ ಇಷ್ಟ ಹಾಗೆ ಮಾಡಿ ಎಂದು ಹೇಳಿ ತಂದೆಯ ಕೋಣೆಯಿಂದ ಹೊರಗೆ ಬಂದಿದ್ದನು. ಮಹರ್ಷಿ ಸೋಫಾ ಮೇಲೆ ಒಂದು ಪುಸ್ತಕ ಹಿಡಿದು ಕುಳಿತಿದ್ದರೆ ಅವನು ಅಲ್ಲಿಯೇ ಕುಳಿತಿರುವುದನ್ನು ನೋಡಿ ಬೇಕೆಂದೇ ಕನ್ನಡಿಯ ಮುಂದೆ ನಿಂತು ಸೀರೆಯ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದಳು ಮಹಿಮಾ. ಆಗಷ್ಟೇ ಮಿಂದು ಬಂದಿದ್ದವಳು ಕೂದಲನ್ನು ಎಳಿಬಿಟ್ಟು ಸೆರಗು ಸರಿ ಮಾಡಿಕೊಳ್ಳುತ್ತಿದ್ದರೆ ಗಂಧದಿಂದ ಅದ್ದಿ ತೆಗೆದ ಪುತ್ತಳಿಯಂತೆ ಕಾಣುತ್ತಿದ್ದಳು. ನೀಲಿ ಬಣ್ಣದ ಮೆದುವಾದ ಸೀರೆ ಉಟ್ಟಿದ್ದರಿಂದ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು. ಒಂದು ರೀತಿ ಶಿಲಾ ಬಾಲಕಿಯ ಹಾಗೆ ಕಂಗೊಳಿಸುತ್ತಿದ್ದಳು. ಒಮ್ಮೆ ಅವಳನ್ನು ನೋಡಿ ತಲೆ ತಗ್ಗಿಸಿ ಕುಳಿತಿದ್ದವನ ನೋಟ ಬೇಡ ಎಂದರೂ ಪದೇ ಪದೇ ಮಹಿಮಾಳೆಡೆಗೆ ಹರಿಯುತ್ತಿತ್ತು. ಕ್ಷಣದಲ್ಲಿಯೇ ಅವನ ಮನಸ್ಸು ವಿಚಲಿತವಾಗಿತ್ತು. ಮಹರ್ಷಿ ಅವಳನ್ನು ನೋಡುತ್ತಿರುವುದು ಕನ್ನಡಿಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಅವಳಿಗೆ. ಬೇಕೆಂದೇ ನಿಧಾನವಾಗಿ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದಳು. ತಕ್ಷಣ ಎಚ್ಚೆತ್ತವನು, ಏಯ್ ಗೂಬೆ, ನಾನು ಇಲ್ಲಿ ಕುಳಿತಿರುವುದು ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲವಾ? ಸೀರೆ ಸರಿ ಮಾಡಿಕೊಳ್ಳಬೇಕು, ಹೊರಗೆ ಹೋಗಿ ಎನ್ನಲು ಬಾಯಲ್ಲಿ ಏನು ಕಡುಬು ಕಚ್ಚಿಕೊಂಡಿದ್ದೀಯಾ? ಹೇಗೆ ನನ್ನ ಮುಂದೆ ಹೀಗೆಲ್ಲ ಮಾಡಲು ನಾಚಿಕೆ ಆಗುವುದಿಲ್ಲವ ನಿನಗೆ? ಎದ್ದು ನಿಂತು
ಒಂದೇ ಸಮ ಅವಳ ಮೇಲೆ ಕೂಗಾಡಿದನು. ಅವನ ಆ ಜೋರು ಮಾತಿಗೆ ಸ್ವಲ್ಪವೂ ಹೆದರಲಿಲ್ಲ ಹುಡುಗಿ. ಸೆರಗನ್ನು ಸರಿ ಮಾಡಿಕೊಂಡು ಅವನ ಎದುರಿಗೆ ಬಂದವಳು, ನನಗೆ ಯಾಕೆ ನಾಚಿಕೆಯಾಗಬೇಕು? ನಾನೇನು ಬೇರೆಯವರ ಗಂಡನ ಎದುರಿಗೆ ಸೀರೆ ಸರಿ ಮಾಡಿಕೊಳ್ಳುತ್ತಿಲ್ಲ. ನನ್ನ ಗಂಡನ ಎದುರಿಗೆ ನಾನು ಸೀರೆ ಸರಿ ಮಾಡಿಕೊಳ್ಳುತ್ತಿರುವುದು. ಆಗಿದ್ದಾಗ ನಾನು ಯಾಕೆ ನಾಚಿಕೆ ಪಟ್ಟಿಕೊಳ್ಳಬೇಕು? ಈಗ ನಾನು ನಿಮ್ಮ ಹೆಂಡತಿ. ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ. ನಿಮ್ಮ ಹೆಂಡತಿ ಎಂದು ಪದೇ ಪದೇ ಜ್ಞಾಪಿಸಲು ಆಗುವುದಿಲ್ಲ ನನಗೆ ಎಂದು ಅವನ ಎದುರಿಗೆ ನಿಂತು ಧೈರ್ಯವಾಗಿ ಮಾತನಾಡಿದವಳನ್ನು ನೋಡಿ ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಎನಿಸಿದರಲಿಲ್ಲ ಅವನಿಗೆ. ಅವಳು ಮಾತನಾಡುತ್ತಿದ್ದರೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳನ್ನೇ ನೋಡುತ್ತಾ ಉಳಿದನು. ತನ್ನ ಜೋರು ಮಾತಿಗೆ ಮೌನವಾದವನನ್ನು ನೋಡಿ ಒಳಗೊಳಗೆ ನಗು ಬಂದರೂ ಅದನ್ನು ತಡೆದವಳು ಸೀರೆಯ ಸೆರಗನ್ನು ಅವನ ಮುಖದ ಮೇಲೆ ಬೀಸುತ್ತಾ ಅಲ್ಲಿಂದ ಸರಿದು ಹೋಗಿದ್ದಳು. ಭಾನುವಾರ ಅಥವಾ ಯಾವುದೇ ರಜದಿನಗಳಲ್ಲಿ ಮಹರ್ಷಿ ಎಸ್ಟೇಟ್ಗೆ ಕಾಲೇಜು ರಜೆ ಇರುವುದರಿಂದ ಬೆಳಗ್ಗೆ ತಿಂಡಿ ತಿಂದು ಎಸ್ಟೇಟಿಗೆ ಹೊರಟರೆ ಅವನು ಮರಳಿ ಬರುವುದೇ ರಾತ್ರಿಗೆ. ಇಂದು ಕೂಡ ಭಾನುವಾರವಾಗಿದ್ದರಿಂದ ಎಸ್ಟೇಟಿಗೆ ಹೋಗಲು ಹೊರಟಿದ್ದನು. ಅವನು ಎಸ್ಟೇಟ್ಗೆ ಹೋಗುತ್ತಾನೆ ಎನ್ನುವುದು ತಿಳಿದವಳು ಸೋಫಾ ಮೇಲೆ ಕುಳಿತಿದ್ದ ತನ್ನ ಮಾವನ ಬಳಿ ಬಂದು ಅವರ ಸಮೀಪ ಕುಳಿತು ಅವರ ರಟ್ಟೆ ಹಿಡಿಯುತ್ತಾ, ಮಾವ, ಚಿಕ್ಕಂದಿನಲ್ಲಿ ಇದ್ದಾಗ ಎಸ್ಟೇಟ್ ನೋಡಿದ್ದು, ಇತ್ತೀಚೆಗೆ ನೋಡಿಯೇ ಇಲ್ಲ. ಪ್ಲೀಸ್, ನಾನು ಎಸ್ಟೇಟಿಗೆ ಹೋಗುತ್ತೇನೆ. ಮುಖ ಚಿಕ್ಕದು ಮಾಡಿ ಹೇಳಿದಳು. ಅವಳ ಮುಗ್ಧತೆಯ ಮಾತು ಕೇಳಿದ ರಾಜೇಂದ್ರ ಅವರಿಗೆ ಚಿಕ್ಕ ವಯಸ್ಸಿನ ಮಹಿಮಾ ಕಣ್ಣ ಮುಂದೆ ಬಂದಂತಾಗಿತ್ತು. ಅದಕ್ಕೆ ಇಷ್ಟು ಕೇಳಬೇಕಾ ಪುಟ್ಟ? ಮಹರ್ಷಿ ಜೊತೆ ಹೋಗಿ ಬಾ ಎಂದರು. ಅವರು, ನನ್ನನ್ನು ಕರೆದುಕೊಂಡು ಹೋಗಲ್ಲ ಮಾವ, ಅದಕ್ಕೆ ನಿಮಗೆ ಹೇಳುತ್ತಿರುವುದು. ನೀವೇ ಕರೆದುಕೊಂಡು ಹೋಗಲು ಹೇಳಿ. ಮುಖ ಉದ್ದಿಸುತ್ತಾ ಇಳಿದಳು. ಇವಳು ಮಹರ್ಷಿಯ ಬಳಿ ಹೋಗಿ ತಾನು ಎಸ್ಟೇಟ್ಗೆ ಬರುತ್ತೇನೆ ಎಂದರೆ ಕರೆದುಕೊಂಡು ಹೋಗುತ್ತಾನೆಯೇ? ಅದಕ್ಕಾಗಿ ಉಪಾಯ ಮಾಡಿ ಮಹರ್ಷಿ ಕೋಣೆಯಲ್ಲಿ ಇದ್ದಂತಹ ಸಮಯ ನೋಡಿಕೊಂಡು ತನ್ನ ಮಾವನಿಗೆ ದೊಂಬಾಲು ಬಿದ್ದಿದ್ದಾಳೆ ಹುಡುಗಿ. ಮೊದಲೇ ಸೊಸೆ ಎಂದರೆ ತುಂಬ ಇಷ್ಟ. ಅಂಥದ್ರಲ್ಲಿ ಅವಳ ಆಸೆಗೆ ಇಲ್ಲ ಎನ್ನುತ್ತಾರೆಯೇ? ಸರಿ, ಅವನು ಬರಲಿ ಇರು, ಹೇಳ್ತೀನಿ ಎಂದರು. ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಅದರ ಮೇಲೊಂದು ಜಾಕೆಟ್, ಕಣ್ಣಿಗೆ ಗಾಗಲ್ ಹಾಕಿ ಕೋಣೆಯಿಂದ ಬಂದವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಾ ಉಳಿದಳು ಹುಡುಗಿ. ಅವಳು ಕಾಲೇಜಿಗೆ ಹೋಗುವಾಗ ಹಾಕಿಕೊಳ್ಳುವ ಉಡುಪೇ ಬೇರೆ, ಎಸ್ಟೇಟಿಗೆ ಹೋಗುವಾಗ ಹಾಕಿಕೊಂಡು ಹೋಗುವ ಉಡುಪೇ ಬೇರೆ. ಇಂದು ಅವಳ ಕಣ್ಣಿಗೆ ಬಹಳವೇ ಸುಂದರವಾಗಿ ಕಾಣಿಸುತ್ತಿದ್ದನು. ನನ್ನ ಗಂಡ ನನ್ನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣುತ್ತಾರಾ, ಇಲ್ಲ ಎಲ್ಲರ ಕಣ್ಣಿಗೂ ಹೀಗೆ ಕಾಣ್ತಾರಾ ಎಂದು ಮನದಲ್ಲಿಯೇ ಹೇಳಿಕೊಳ್ಳುತ್ತಿದ್ದಳು ಬಿದ್ದು ಹುಡುಗಿ. ಅಲ್ಲಿಗೆ ಬಂದ ಮಗನನ್ನು ನೋಡಿ, ಮಹರ್ಷಿ, ಇವತ್ತು ಮಹಿಮಾ ಪುಟ್ಟ ಕೂಡ ಎಸ್ಟೇಟ್ಗೆ ಬರ್ತಾಳಂತೆ, ಕರೆದುಕೊಂಡು ಹೋಗು ಎಂದವರ ಮಾತು ಕೇಳಿ ಅವಳೆಡೆಗೆ ಕೋಪದಲ್ಲಿ ನೋಡಿದವನು, ಅಪ್ಪ, ನಾನು ಅಲ್ಲಿ ಕೆಲಸ ಮಾಡಿಸಲು ಹೋಗುತ್ತಿರುವುದು, ಅವಳು ಯಾಕೆ ಅಲ್ಲಿಗೆ ಬೇಡ ಎಂದು ನಿರಾಕರಿಸಿದನು. ಅವನ ಮಾತು ಕೇಳಿ ಮಹಿಮಾಳಿಗೆ ಬೇಸರವಾಯಿತು. ಮಾವ, ನಾನು ಹೇಳಲಿಲ್ಲವಾ ಅವರು ಕರೆದುಕೊಂಡು ಹೋಗುವುದಿಲ್ಲ ಎಂದು? ರಾಜೇಂದ್ರ ಅವರಿಗೆ ಮಾತ್ರ ಕೇಳಿಸುವಂತೆ ಅಳುವಂತೆ ಮುಖ ಮಾಡಿ ಹೇಳಿದಳು. ನೀನು ಕೆಲಸ ಮಾಡಿಸುವಾಗ ನಿನಗೆ ತೊಂದರೆ ಕೊಡುತ್ತಾಳೆ ಎನ್ನಲು ಅವಳೇನು ಚಿಕ್ಕ ಮಗುವಲ್ಲ. ಕರೆದುಕೊಂಡು ಹೋಗಿ ಅಲ್ಲಿ ಬಿಡು, ಅಲ್ಲಿ ಓಡಾಡಿಕೊಂಡು ಇರುತ್ತಾಳೆ. ಇಲ್ಲದಿದ್ದರೆ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ಬಿಟ್ಟು ನೀನು ಎಸ್ಟೇಟ್ನಲ್ಲಿ ಕೆಲಸ ಮುಗಿದ ಮೇಲೆ ಮತ್ತೆ ಅಲ್ಲಿಂದ ಕರೆದುಕೊಂಡು ಬಾ. ನಿನ್ನ ಕೆಲಸಕ್ಕೆ ಅವಳೇನು ತೊಂದರೆ ಕೊಡುವುದಿಲ್ಲ ಎಂದರು. ಈಗ ಬೇಡ ಎಂದರು. ಅಪ್ಪನಿಗೆ ಬೇಜಾರಾಗುತ್ತದೆ ಎಂದುಕೊಂಡವನು ಸರಿ ಎಂದಿದ್ದನು. ಅವನ ಮಾತಿಗೆ ಮಹಿಮಾಳಿಗೆ ಬಹಳವೇ ಖುಷಿಯಾಗಿ ಬಿಟ್ಟಿತ್ತು. ಥ್ಯಾಂಕ್ ಯು ಮಾವ ಎಂದು ತನ್ನ ಮಾವನ ಭುಜ ಕೊರಗಿದಳು. ಬಾ ಎಂದು ಒಂದು ಮಾತು ಕೂಡ ಕರೆಯದೆ ತಾನೇ ಮುಂದೆ ಹೋದನು. ತನ್ನ ಮಾವನಿಗೆ ಬರ್ತೀನಿ ಎಂದು ಹೇಳಿ ಅವಳು ಕೂಡ ಅವನ ಹಿಂದೆ ಹೊರಟಿದ್ದಳು. ಇದುವರೆಗೂ ನಾನೇ ಒಂದು ದಿನ ಅಲ್ಲಿಗೆ ಹೋಗಿಲ್ಲ. ಯಜಮಾನಿಯ ಹಾಗೆ ಈ ಅನಿಷ್ಟದವಳು ಹೊರಟು ನಿಂತಿದ್ದಾಳೆ. ಮನೆಯಲ್ಲಿ ಎಷ್ಟೊಂದು ಕೆಲಸ ಬಿದ್ದಿದೆ. ಮನೆಯ ಜವಾಬ್ದಾರಿ ಒಂದು ಚೂರು ಇಲ್ಲದೆ
ಬೀದಿ ಸುತ್ತಲೂ ನಿಂತಿದ್ದಾಳೆ. ಮಹಿಮಾ ಮಗನ ಜೊತೆ ಎಸ್ಟೇಟ್ಗೆ ಹೋಗುತ್ತಿದ್ದ ಹಾಗೆ ಇತ್ತ ಸುಗುಣ ಅವರ ಒಡಲಿಗೆ ಬೆಂಕಿ ಬಿದ್ದಿತ್ತು. ಮುಂದುವರಿಯುವುದು. ಧನ್ಯವಾದಗಳು.